ಕೆಲವು ಗುರುಗಳು ಪಾಠ ಹೇಳುತ್ತಾರೆ, ಕೆಲವರು ಪದ್ಯವನ್ನು ನೆನಪಿಗೆ ತರುತ್ತಾರೆ. ಆದರೆ ವಿರಳವಾಗಿ ಒಬ್ಬ ಗುರು ಅಕ್ಷರಗಳಲ್ಲೇ ಬದುಕನ್ನು ತುಂಬುತ್ತಾರೆ. ಇಂದು ನಾವು ಪರಿಚಯಿಸಿಕೊಳ್ಳುತ್ತಿರುವವರು ಕೇವಲ ಕನ್ನಡ ಭಾಷೆಯ ಶಿಕ್ಷಕರಲ್ಲ. ಅವರು ಛಂದಸ್ಸಿನ ದೀಪ, ವ್ಯಾಕರಣದ ಮಾರ್ಗದರ್ಶಿ ಮತ್ತು ನಮ್ಮ ಬದುಕಿಗೆ ಸಿಹಿಯನ್ನು ಹಂಚಿದ ಒಬ್ಬ ಅಪರೂಪದ ಗುರು, ಶ್ರೀ ಮುರಳೀಧರ್ ರಾಮಚಂದ್ರ ಮಠ್. 1952 ಜೂನ್ 8ರಂದು ಸೀತಿಮನಿಯ ಸಂಸ್ಕಾರಭರಿತ ಮಣ್ಣಿನಲ್ಲಿ ಜನಿಸಿದ ಈ ಗುರುಗಳು ತಂದೆ ರಾಮಚಂದ್ರ ಮಠ್ ಮತ್ತು ತಾಯಿ ಜಾನಕಿಬಾಯಿ ಎಂಬ ಮೌಲ್ಯಗಳ ನೆರಳಲ್ಲಿ ಗುರುತ್ವದ ಬೀಜ ಮೊಳೆಯಿಸಿದರು. ಪ್ರಾಥಮಿಕ ಶಿಕ್ಷಣ MHM ಆಲ್ಮಟ್ಟಿಯಲ್ಲಿ ಆರಂಭವಾಗಿ PUC ಶಿಕ್ಷಣ ಬಸವೇಶ್ವರ ಆರ್ಟ್ಸ್ ಕಾಲೇಜ್ ಬಾಗಲಕೋಟೆಯಲ್ಲಿ ಕನ್ನಡದ ಮೇಲಿನ ಪ್ರೀತಿಗೆ ಗಾಢತೆ ತಂದಿತು. ಹರಪನಹಳ್ಳಿಯ TMC ಎಜುಕೇಷನ್ ಸೊಸೈಟಿಯಲ್ಲಿ B.Ed ಗುರುತ್ವಕ್ಕೆ ಶಿಸ್ತು ಮತ್ತು ದಿಕ್ಕು ನೀಡಿತು. 1973ರಲ್ಲಿ ಸೇವೆಗೆ ಕಾಲಿಟ್ಟ ಈ ಕನ್ನಡ ಗುರುಗಳು ಪಾಠ ಹೇಳುವಷ್ಟರಲ್ಲಿ ಸೀಮಿತವಾಗದೆ ವಿದ್ಯಾರ್ಥಿಗಳ ಬದುಕಿಗೆ ಭಾಷೆಯ ಮೌಲ್ಯ ತುಂಬಿದರು. ಸಿಹಿಗೆ ಸಿಹಿ ಪೇರಿಸಿತ್ತು ಸುಪ್ರಭಾತ ಎಂದು ತರಗತಿಯಲ್ಲಿ ಕೇಳಿಸಿದ ಕ್ಷಣದಿಂದಲೇ ಅದು ಪಾಠವಲ್ಲ, ನಮ್ಮ ಜೀವನಕ್ಕೆ ನೀಡಿದ ಬೆಳಗಿನ ಮಂತ್ರವಾಯಿತು. ಅಂದು ಅವರು ಹೇಳಿದ ಮಾತು ಇಂದಿಗೂ ನಮ್ಮ ಬದುಕಿನಲ್ಲಿ ಸಿಹಿಯಂತೆ ಕರಗುತ್ತಿದೆ. ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಬೆಸ್ಟ್ ಟೀಚರ್ ಅವಾರ್ಡ್ ಅವರ ಬೋಧನೆಯ ಶ್ರೇಷ್ಠತೆಗೆ ಸಾಕ್ಷಿ. ಆದರೆ ಅವರ ನಿಜವಾದ ಪ್ರಶಸ್ತಿ ನಮ್ಮ ಹೃದಯಗಳಲ್ಲಿ ಅಮರವಾಗಿದೆ. ಗುರುವಂದಾದಿಯೋಳ್ ಉತ್ಪಲಂ ಗುರುಮದಲ್ ಮೂರಾಗಿರೆ ಶಾರ್ಧೂಲಂ ಎಂದು ಅವರ ಪದ್ಯ ಹೇಳಿದಾಗ ಛಂದಸ್ಸು ಕೇವಲ ಪಾಠವಾಗಿರಲಿಲ್ಲ, ಅದು ನಮ್ಮ ನೆನಪಿನ ಉಸಿರಾಗಿತ್ತು. ಶ್ರಾಗ್ಧರ, ಲಘು, ದ್ವಂದ್ವ, ಹರಿಣಾಕ್ಷಿ, ಚಂಪಕ ಈ ಪದಗಳು ಇಂದೂ ಸಹ ನಮ್ಮ ಸ್ಮೃತಿ ಪಟಲದಲ್ಲಿ ಸಂಗೀತದಂತೆ ಪ್ರತಿಧ್ವನಿಸುತ್ತಿವೆ. 1982ರಲ್ಲಿ ವೈವಾಹಿಕ ಜೀವನ, ಮಕ್ಕಳು ಸುನಿಲ್ ಮತ್ತು ಸುಹಾಸ್ ಗುರುತ್ವದ ಮೌಲ್ಯಗಳನ್ನು ಮುಂದುವರಿಸಿದ ಆಶಾಕಿರಣಗಳು. ಜೂನ್ 2012ರಲ್ಲಿ ನಿವೃತ್ತರಾದರೂ ಗುರುತ್ವ ಎಂದಿಗೂ ನಿವೃತ್ತಿಯಾಗಿಲ್ಲ. ಇಂದಿಗೂ ಅವರ ಮಾತು, ಅವರ ಪದ್ಯ, ಅವರ ಶಿಸ್ತು ನಮ್ಮ ಬದುಕಿನ ದಾರಿಯಲ್ಲಿ ಬೆಳಕಾಗಿ ನಿಂತಿವೆ. ಅವರು ನಮಗೆ ಕನ್ನಡವನ್ನು ಮಾತ್ರ ಕಲಿಸಲಿಲ್ಲ, ಕನ್ನಡವಾಗಿ ಬದುಕುವುದನ್ನು ಕಲಿಸಿದರು. ಅಕ್ಷರಗಳಲ್ಲಿ ಸಂಸ್ಕಾರ ತುಂಬಿದ ಒಬ್ಬ ನಿಜವಾದ ಗುರು. ಇಂದು ಈ ವೇದಿಕೆಯಲ್ಲಿ ಅಂತಹ ಮಹಾನ್ ಕನ್ನಡ ಗುರುಗಳನ್ನು ಪರಿಚಯಿಸುತ್ತಿರುವುದು ನಮಗೆಲ್ಲರಿಗೂ ಒಂದು ಧನ್ಯ ಕ್ಷಣ. ಗುರುಗಳ ಬದುಕಿಗೆ ನಮನ, ಗುರುತ್ವದ ಬೆಳಕಿಗೆ ಶತಶತ ವಂದನೆ.